ಗುಡ್ ಮಾರ್ನಿಂಗ್, ಶುಭೋದಯ. ಇವತ್ತಿನ ನುಡಿಮುತ್ತಿ ಏನಪ್ಪ ಅಂತಂದರೆ, ದೇವರಾದ ರಾಮನನ್ನೇ ರಾವಣ ಇಷ್ಟಪಡಲಿಲ್ಲ, ಪರಮಾತ್ಮನಾದ ಶ್ರೀ ಕೃಷ್ಣನನ್ನೇ ಕಂಸ ಇಷ್ಟಪಡಲಿಲ್ಲ. ಹಾಗಿದ್ದ ಮೇಲೆ ನಾವು ಏಕಚಿತ್ ಮಾನವರು ಅಲ್ವಾ? ಹಾಗಿರ್ಬೇಕಾದ್ರೆ ಎಲ್ಲರಿಗೂ ಇಷ್ಟವಾಗುವಂತೆ ಬದುಕ್ತೀವಿ ಅನ್ನೋದು ಅರ್ಥವಿಲ್ಲದ ವಾದ ಇದ್ದ ಹಾಗೆ. ಹಾಗಾಗಿ ನಾವು ಏನು ಮಾಡಬೇಕಪ್ಪ ಅಂದರೆ, ಕೇವಲ ನಾವು ಮಾಡುವಂತಹ ಕರ್ತವ್ಯಗಳು ನಮ್ಮನ್ನು ಹಾಗೂ ನಮ್ಮಲ್ಲಿರುವಂತಹ ಪರಮಾತ್ಮನನ್ನು ಮೆಚ್ಚಿಸಿದ್ರೆ ಸಾಕು ಅಂತ ಹೇಳ್ತಾ ಹೋಗ್ತಾರೆ. ಯಾಕೆಂದರೆ ಇವತ್ತು ರಾತ್ರಿ ಮಲಗಿ ಬಹುಶಃ ಬೆಳಗ್ಗೆ ನಾನು ಎದ್ದೇಳಲಿಲ್ಲ ಅಂತ ಅಂದರೆ ನನ್ನ ಆತ್ಮಕ್ಕೆ ಒಂದು ತೃಪ್ತಿ ಇರಬೇಕು, ನಾನು ನನ್ನ ಎಲ್ಲ ಕರ್ತವ್ಯವನ್ನು ನಿಭಾಯಿಸಿದ್ದೇನೆ ಅನ್ನುವ ಸಂತೃಪ್ತಿ ನನಗಿದ್ರೆ ಸಾಕು. ಅದನ್ನು ನಾನು ಬೇರೆಯವರಿಗೆ ವ್ಯಕ್ತಪಡಿಸೋದು ಅಥವಾ ತೋರ್ಪಡಿಸೋ ಅವಶ್ಯಕತೆ ಖಂಡಿತವಾಗಲೂ ಇಲ್ಲ. ಕೇವಲ ನನ್ನ ಆತ್ಮಕ್ಕೆ ನಾನು ಮಾಡುವಂತಹ ಕೆಲಸ ತೃಪ್ತಿಯಾದರೆ ಸಾಕು. ಒಮ್ಮೆ ಯೋಚನೆ ಮಾಡಿ. ಥ್ಯಾಂಕ್ ಯು.